ಓಕೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಯೇಷನ್ ಆ್ಯಕ್ಟ್ 2002 ಬಗ್ಗೆ ನೋಡ್ತಾ ಇದ್ವಿ. ಸೊ ಈ ವಿಡಿಯೋದಲ್ಲಿ ನಾನು ಆದಷ್ಟು MCQಸ್ನ ಸಾಲ್ವ್ ಮಾಡಿಸ್ತೀನಿ ನಿಮಗೆ, ಯಾಕಂದರೆ ಇದು ತುಂಬ ಕಮ್ಮಿ ಇದೆ ಆಯಿತಾ. ಆದಷ್ಟು ಮತ್ತು ಈಸಿನೂ ಇದೆ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಯಾಕಂತಂದರೆ ಇದು ಟಾಪಿಕ್ ತುಂಬ ಚಿಕ್ಕದಿದೆ. ಬಟ್ ಚಿಕ್ಕದಿದ್ರೂ ಕೂಡ ಅವನು ಯಾವ ರೀತಿ ಕೇಳ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಎಂಡಲ್ಲಿ ನಾನು ಅಂದರೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ಒಂದು 10 ರಿಂದ 15 MCQಸ್ನ ಸಾಲ್ವ್ ಮಾಡೋಣ. ಸರಿ, ನೋಡಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನು, ನೋಡಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಬಗ್ಗೆ, ಸೆಲ್ಫ್ ಸರ್ಟಿಫಿಕೇಷನ್ ಬಗ್ಗೆ ಎಲ್ಲ ಇದೆ, ಇಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡಲ್ಲಿ ನಾನು MCQಸ್ಗಳನ್ನ ಸಾಲ್ವ್ ಮಾಡಿಸ್ತೀನಿ. ಸೊ ಶುರು ಮಾಡೋಂಗಾದ್ರೆ ಓಕೆ. ಸೊ ಇನ್ನೂ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಜೊತೆಗೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ದೆಲ್ಲ ಲಿಂಕ್ ಇರುತ್ತೆ. ಸೊ ಇದು PDF ಲಿಂಕು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಅಂದರೆ ಇಲ್ಲೇ ಡೌನ್ಲೋಡ್ ಆಪ್ಷನ್ನು ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಲಾಸ್ಟ್ ಎಂಡಲ್ಲಿ. ಇಲ್ಲಿದೆ ಆಯಿತಾ. ಸೊ ಡೆಸ್ಕ್ಟಾಪಲ್ಲಿ ನೀವು ಓದ್ತಾ ಇತ್ತು ಅಂತಂದರೆ ಸ್ವಲ್ಪ ಇದು ಡಿಲೇ ಆಗುತ್ತೆ, ಅಂದರೆ ಡೌನ್ಲೋಡ್ ಆಗೋದಕ್ಕೆ. ಸೊ ನೀವು ಆದಷ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ಅಲ್ಲೇ ಸಿಗುತ್ತೆ ನಿಮಗೆ, ಸರಿನಾ. ಓಕೆ, ಶುರು ಮಾಡೋಣ ಹಾಗಾದರೆ. ಸೊ ಏನಿದು ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಯೇಷನ್ ಆ್ಯಕ್ಟ್ 2002. ಸೊ ಸಿಂಪಲ್ಲಾಗಿ ಹೇಳ್ತೀನಿ ಬನ್ನಿ. ಇಲ್ಲಿ ದ ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಯೇಷನ್ ಆ್ಯಕ್ಟ್ 2002 ವಾಸ್ ಕ್ರಿಯೇಟೆಡ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಇಂಡಸ್ಟ್ರೀಸ್ ಟು ಸ್ಟಾರ್ಟ್ ಆ್ಯಂಡ್ ಗ್ರೋ ಇನ್ ಕರ್ನಾಟಕ. ಸೊ 2000 ಅಂದರೆ 1996. ಸೊ ಆ ಒಂದು ಟೈಮ್ನಲ್ಲಿ ಏನಾಗುತ್ತೆ, ಕರ್ನಾಟಕದಲ್ಲಿ ಅಂತಲ್ಲ ದೇಶದಲ್ಲ ಸ್ವಲ್ಪ ಇಂಡಸ್ಟ್ರೀಸ್ ಡೆವಲಪ್ ಆಗೋದಕ್ಕೆ ಶುರು ಆಗ್ತದೆ. ಅಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಆಯಿತಾ. ಸೊ ಆಮೇಲೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ಸ್ಗಳು ಆವಾಗಲೇ ಶುರುವಾಗಿತ್ತು. ಅದು ಅಂದರೆ ಮೇಕ್ ಇನ್ ಇಂಡಿಯಾ ಅಂತಲ್ಲ, ಸೊ ಅದೇ ರೀತಿ ಶುರುವಾಗಿತ್ತು. ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನ ಮೇಲೆತ್ತಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ರಾಜ್ಯಗಳು ಶುರು ಮಾಡಿತ್ತು. ಹಾಗೆ ನಮ್ಮ ಕರ್ನಾಟಕವನ್ನು ಕೂಡ ಈ ಒಂದು ಆಪರ್ಚುನಿಟೀಸು ಇಂಡಸ್ಟ್ರೀಸ್ಗೆ ಕೊಡಬೇಕು ಅಂತ ಹೇಳಿ ಒಂದು ಫೆಸಿಲಿಯೇಷನ್ ಆ್ಯಕ್ಟ್ ಅಂತ ತೊಗೊಬರ್ತಾರೆ 2002ನೇ ಇಸ್ವಿಲಿ ಆಯಿತಾ. ಸೊ ದ ಲಾ ಹೆಲ್ಪ್ಸ್ ಬಿಸ್ನೆಸಸ್ ಬೈ ಕಟ್ಟಿಂಗ್ ಡೌನ್ ಡಿಲೇಸ್, ರೆಡ್ಯೂಸಿಂಗ್ ದ ಪೇಪರ್ ವರ್ಕ್ ಆ್ಯಂಡ್ ಮೇಕಿಂಗ್ ಅಪ್ರೂವಲ್ ಫಾಸ್ಟರ್. ಸೊ ಇದು ಏನಾಗಿತ್ತು ಅಂದರೆ, ಈ ಲಾ ಏನಾಗಿತ್ತು ಅಂತಂದರೆ, ಮೊದಲು ಒಂದು ಇಂಡಸ್ಟ್ರೀಸ್ ಈಗ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ನೀವು ಗೌರ್ಮೆಂಟ್ ಪರ್ಮಿಷನ್ ಕೇಳಬೇಕಾಗಿತ್ತು. ಸೊ ಆ ಒಂದು ಗೌರ್ಮೆಂಟ್ ಪರ್ಮಿಷನ್ ಕೇಳಬೇಕು ಅಂದಾಗ ತುಂಬ ಡಿಲೇ ಆಗ್ತಾಯಿತ್ತು, ತುಂಬ ಪೇಪರ್ ವರ್ಕ್ ಜಾಸ್ತಿ ಇರ್ತಿತ್ತು ಆಯಿತಾ. ಸುಮ್ಮನೆ ಅಲ್ದಾಡ್ಸೋರು ಅಲ್ಲಿಂದ ಇಲ್ಲಿಂದಲ್ಲಿಗೆ. ಸೊ ಅದನ್ನೆಲ್ಲ ರಿಡ್ಯೂಸ್ ಮಾಡೋಣ ಅಂತ ಹೇಳಿ, ಮತ್ತು ಅಪ್ರೂವಲ್ ರೇಟ್ನ ಇನ್ಕ್ರೀಸ್ ಮಾಡೋಣ. ಅಂದರೆ ಅವ್ರು ಯಾವ ರೀತಿ ಇಂಡಸ್ಟ್ರೀಸ್ನ ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದಕ್ಕೆ ಅಪ್ರೂವಲ್ ಕೊಡೋಣ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಆ್ಯಕ್ಟ್ನ ತಗೊಬರ್ತಾರೆ. ಯಾಕಂದರೆ ತುಂಬ ಇಂಡಸ್ಟ್ರೀಸ್ಗಳು ಏನು ಮಾಡ್ತಾರೆ, ಆ ಟೈಮಲ್ಲಿ ಇಂಡಸ್ಟ್ರೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಬಂದಾಗ ಈ ಡಿಲೇ ಮಾಡೋದು, ಪೇಪರ್ ವರ್ಕ್ ಜಾಸ್ತಿ ಇರೋದು ಮತ್ತು ಅಪ್ರೂವಲ್ ರೇಟ್ ಕಮ್ಮಿ ಇರೋದು, ಸೊ ಇದನ್ನೆಲ್ಲ ನೋಡಿ ತುಂಬ ಇಂಡಸ್ಟ್ರೀಸು ಹಿಂದೆ ಉಳಿದು ಬಿಡ್ತಾರೆ. ಸೊ ತುಂಬ ಲೇಟ್ ಆಗುತ್ತೆ ಕಣಪ್ಪ ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೋದರೆ, ಇಂಡಸ್ಟ್ರೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದು ಬೇಡ, ನಾವು ಬೇರೆ ರಾಜ್ಯಕ್ಕೆ ಕೊಂಡೋಗೋಣ ಬನ್ನಿ ಅನ್ನೋ ರೀತಿ ಇರ್ತಾರೆ. ಸೊ ಆವಾಗ ಕರ್ನಾಟಕದ ಗೌರ್ಮೆಂಟ್ ಏನು ಮಾಡುತ್ತೆ, ಎಲ್ಲದರದ್ದು ಆಲೋಚಿಸಿ ಈ ಒಂದು ಆ್ಯಕ್ಟ್ನ ತೊಗೊಬರ್ತಾರೆ. ಸೊ ಏನಿದು ಕೀ ಫೀಚರ್ಸ್ ಆಫ್ ಆ್ಯಕ್ಟ್ ಏನು? ಸೊ ತುಂಬ ಈಸಿ ಇದೆ, ಏನಿಲ್ಲ. ಒನ್ ಸ್ಟಾಪ್ ಕ್ಲಿಯರೆನ್ಸ್ ಸಿಸ್ಟಮ್ ಅಂತಂದರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಮೆನಿ ಬಿಸ್ನೆಸಸ್ ಕ್ಯಾನ್ ಅಪ್ಲೈ ಫಾರ್ ಆಲ್ ದ ಅಪ್ರೂವಲ್ ಇನ್ ಒನ್ ಪ್ಲೇಸ್. ನೋಡಿ, ಅವರು ಬೇರೆ ಬೇರೆ ಆಫೀಸ್ಗೆ ಅಲಿಯೋ ಬದಲು ಒಂದೇ ಆಫೀಸ್ನ ಒಂದು ಆಫೀಸ್ನ ಎಸ್ಟಾಬ್ಲಿಷ್ ಮಾಡಿ, ಸೊ ದಟ್ ಎಲ್ಲ ಪ್ರೊಸೀಜರು ಆ ಒಂದು ಆಫೀಸಲ್ಲೇ ಕಂಪ್ಲೀಟ್ ಆಗಬೇಕು. ಆಗ ಬಿಸ್ನೆಸ್ಸು ಏನಾದ್ರು ಅಪ್ರೂವಲ್ ಬೇಕು ಅಂದರೆ ಈಸಿಯಾಗಿ ಅಪ್ಲೈ ಮಾಡಲಿ ಆಯಿತಾ. ಸೊ ಅಷ್ಟು ಕ್ವಿಕ್ ಅಪ್ರೂವಲ್ಸ್. ನೋಡಿ, ಅಕಸ್ಮಾತು ಅಪ್ರೂವಲ್ಗೆ ಅಂತ ಕೊಟ್ಟಾಗ ಕ್ವಿಕ್ಕಾಗಿ ಅಪ್ರೂವ್ ಆಗಬೇಕು ವಿತಿನ್ ಅ ಫಿಕ್ಸ್ಡ್ ಟೈಮ್. ಇಫ್ ದೇ ಡೋಂಟ್, ದ ಅಪ್ರೂವಲ್ ಈಸ್ ಆಟೋಮೆಟಿಕಲಿ ಗ್ರಾಂಟೆಡ್. ನೋಡಿ, ಅಕಸ್ಮಾತು ಅವರು ಅಪ್ರೂವಲ್ ಕೊಡೋ ಸ್ವಲ್ಪ ಡಿಲೇ ಆಯಿತು, ಸೊ ಆ ರೀತಿ ಆಯಿತು ಅಂತಂದರೆ ಅಪ್ರೂವಲು ಆಟೋಮೆಟಿಕಲಿ ಗ್ರ್ಯಾಂಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟು ಸೆಲ್ಫ್ ಸರ್ಟಿಫಿಕೇಷನ್. ಏನಿದು? ಕಂಪ್ನಿ ಕ್ಯಾನ್ ಡಿಕ್ಲೇರ್ ದಟ್ ದೇ ಫಾಲೋ ದ ರೂಲ್ಸ್ ವಿತೌಟ್ ವೇಟಿಂಗ್ ಫಾರ್ ಇನ್ಸ್ಪೆಕ್ಷನ್. ದಿಸ್ ರೆಡ್ಯೂಸಸ್ ದ ಅನ್ನೆಸೆಸರಿ ಚೆಕ್ಸ್ ಆ್ಯಂಡ್ ಸ್ಪೀಡ್ ಆಫ್ ದ ಬಿಸ್ನೆಸಸ್ ಆಪರೇಷನ್. ಸೊ ಇದೇನು ಅಂತಂದರೆ, ಸೆಲ್ಫ್ ಸರ್ಟಿಫಿಕೇಷನ್ ಕೊಟ್ಕೊಳ್ಳೋದು. ನಮ್ಮ ಇಂಡಸ್ಟ್ರೀಸಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದೀವಿ, ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ ಆಯಿತಾ. ಸೊ ಪ್ರತಿಯೊಂದು ನೀವು ಒಂದೊಂದು ರಿಪೋರ್ಟ್ ಮಾಡಿ, ಪ್ರತಿಯೊಂದು ಇದನ್ನು ಎಲ್ಲನೂ ಕೊಟ್ಬಿಡೋದವರು, ಅಂದರೆ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡೋದು ರಿಪೋರ್ಟ್ನ. ಅಂದರೆ ನಮ್ಮ ಕಾರ್ಮಿಕರಾಗಿರ್ಬೋದು, ಕೆಲಸ ಮಾಡೋರಾಗಿರ್ಬೋದು, ಅವರ ಹೆಲ್ತು ಮತ್ತು ಟ್ಯಾಕ್ಸ್ಗೆಲ್ಲ ನೀಟಾಗಿ ಕಟ್ತಾ ಇದ್ದೀವಿ, ಅಕ್ಕಪಕ್ಕ ಎಲ್ಲ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿಯಾಗಿ ಇಟ್ಕೊಂಡಿದ್ದೀವಿ, ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಸೊ ಆ ಥರ ಎಲ್ಲ ಅವರೇ ಒಂದು ಸರ್ಟಿಫಿಕೇಟ್ ಮಾಡಿ, ಅಂದರೆ ಸರ್ಟಿಫಿಕೇಟ್ ಎಲ್ಲ ರಿಪೋರ್ಟ್ ಥರ, ಸೊ ಥರ ರಿಪೋರ್ಟ್ ಮಾಡಿ ಫಸ್ಟೇ ಗೌರ್ಮೆಂಟ್ ಕೊಟ್ಬಿಡ್ಬೇಕು ಅವರು.
ಸೊ ದಟ್ ಅವರು ಅನ್ನೆಸೆಸರಿ ಚೆಕ್ ಏನು ಬರೋಂಗೇ ಇಲ್ಲ ಗೌರ್ಮೆಂಟ್, ಯಾಕಂದರೆ ಇವ್ರು ರಿಪೋರ್ಟ್ ಕೊಟ್ಟಿರ್ತಾರೆ. ಸೊ ಆ ರಿಪೋರ್ಟ್ ಮೇರೆಗೆ ಗೌರ್ಮೆಂಟ್ ಬರೋದಿಲ್ಲ, ಯಾಕಂದರೆ ಅವ್ನು ಫಸ್ಟೇ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾನಲ್ಲ. ಸೊ ಮತ್ತೆ ಹೋಗಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಆಪರೇಷನ್ಗಳು ಸ್ಪೀಡಾಗಿ ವರ್ಕ್ ಆಗೋದಕ್ಕೆ ಶುರು ಮಾಡುತ್ತೆ. ಆಯಿತಾ. ಸೊ ನೆಕ್ಸ್ಟು ನೋಡಲ್ ಏಜೆನ್ಸಿ. So the government has to set up a agency at the state and district level to help the industries with the approval and guidance. ಸೊ ಒಂದೊಂದು ಆಫೀಸ್ಗಳನ್ನ, ಅದೇ ಹೇಳಿದ್ನಲ್ಲ, ಒಂದೊಂದು ಆಫೀಸ್ಗಳನ್ನ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ಲಿ ಎಸ್ಟಾಬ್ಲಿಷ್ ಮಾಡಿ, ಸೊ ದಟ್ ಅವರ ಒಂದು ಅಪ್ರೂವಲ್ ಮತ್ತು ಗೈಡೆನ್ಸ್ ಮಾಡೋದಕ್ಕೆ ಈ ಒಂದು ಏಜೆನ್ಸಿಗಳು ಹೆಲ್ಪ್ ಆಗಲಿ. ಸೊ ನೆಕ್ಸ್ಟು ಆನ್ಲೈನ್ ಅಪ್ಲಿಕೇಶನ್ ಸಿಸ್ಟಮ್. ಇನ್ವೆಸ್ಟರ್ ಕ್ಯಾನ್ ಅಪ್ಲೈ ಆನ್ಲೈನ್ ಯೂಸಿಂಗ್ ಅ ಕಂಬೈನ್ಡ್ ಅಪ್ಲಿಕೇಶನ್ ಫಾರ್ಮ್, ರೆಡ್ಯೂಸಿಂಗ್ ದ ನೀಡ್ ಆಫ್ ಅ ಫಿಸಿಕಲ್ ವಿಸಿಟ್ ಟು ದ ಗೌರ್ಮೆಂಟ್ ಆಫೀಸ್. ನೋಡಿ, ಸೊ ಇವರು ಎಲ್ಲನೂ ಕೂಡ ಅಪ್ಲಿಕೇಶನ್ ಇವರು ಹಾಕಬೇಕು ಅಂತಂದರೆ ಕಂಪ್ಲೀಟಾಗಿ ಆನ್ಲೈನಲ್ಲೇ, ಅಂದರೆ ಡಿಜಿಟಲೈಸ್ ಮಾಡಿಬಿಡಿ. ಸೊ ದಟ್ ಅವರು ಆನ್ಲೈನಲ್ಲಿ ಏನೇ ಇದ್ದರೂ ಆ್ಯಕ್ಟಿವಿಟೀಸ್ ಎಲ್ಲ ಆನ್ಲೈನಲ್ಲೇ ಮಾಡ್ಕೊಳ್ಳಿ. ಇವರು ಫಿಸಿಕಲಾಗಿ ಏನು ಅಟೆಂಡಾಗಿ ಆಫೀಸ್ಗಳಿಗೆ ಸುತ್ತೋ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ಡೌಟ್ಸ್ ಇತ್ತು ಅಂದರೆ ಆನ್ಲೈನಲ್ಲೇ ಕೇಳ್ಕೊಳ್ಳಿ. ಅಥವಾ ಏನಾದ್ರು ಅಪ್ಲಿಕೇಶನ್ ಹಾಕಬೇಕಾಯ್ತು ಅಪ್ರೂವಲ್ಗೆ, ಅಥವಾ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆನ್ಲೈನಲ್ಲೇ ಇವರು ಮಾಡ್ಕೊಳ್ಳಿ. ಯೂಸಿಂಗ್ ಕಂಬೈನ್ಡ್ ಅಪ್ಲಿಕೇಶನ್ ಫಾರ್ಮ್, CAF ಕೇಳಿರಬೇಕು ನೀವು. CAF ಬಗ್ಗೆ ಕೇಳಿರ್ತೀರ, ಎಲ್ಲರೂ ನೋಡೂ ಇರ್ತಾರೆ ಇದನ್ನು, ಕಂಬೈನ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಸೊ ರೀಸೆಂಟಾಗಿ ಇದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ, ಇಷ್ಟೇ. ಆಯಿತಾ. ನಿಮ್ಮ ಒಂದು ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆ್ಯಕ್ಟ್ ಅಂದರೆ ಇಷ್ಟೇ. ಅಂದರೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡೋರಿಗೆ ಒಂದಷ್ಟು ಫೆಸಿಲಿಟೀಸ್ನ ಕೊಡಬೇಕು ಅನ್ನೋದಕ್ಕೆ ತಗೊಬಂದಿದ್ದು. ಸರಿನಾ. ಈ ಒಂದು 5 ಫ್ಯಾಕ್ಟರ್ಸ್ ಇದೆಯಲ್ಲ, ಕೀ ಫೀಚರ್ಸು, ಇಷ್ಟು ನೋಡಿಕೊಂಡ್ರೆ ಸಾಕು, ನೀವು ಒಂದು ಕ್ವಶನರು ಅಟೆಂಡ್ ಮಾಡಬಹುದು. ಆಯಿತಾ. ಸೊ ನೆಕ್ಸ್ಟ್ ರೀಸೆಂಟಾಗಿ ಅಮೆಂಡ್ಮೆಂಟ್ಸ್ ಎಲ್ಲ ಆಯಿತು. 2020ರಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು. ಅಕ್ನಾಲೇಜ್ಮೆಂಟ್ ಸರ್ಟಿಫಿಕೇಟ್. Once an application is submitted, an acknowledgement certificate is issued allowing the business to start the operation while final approval or processed. ನೋಡಿ, ಒಂದ್ಸತಿ ಒಂದು ಅಪ್ಲಿಕೇಶನ್ ಆಗ್ತಾ ಅಂತಂದರೆ ಒಂದು ಅಕ್ನಾಲೇಜ್ಮೆಂಟ್ ಥರ ಕೊಡಿ. ಅಂದರೆ ಈಗ ನೀವು ಆಧಾರ್ ಕಾರ್ಡ್ಗೆ ಹೋಗಿ ಹಾಕಿದ್ರೆ, ನೀವು ಆಧಾರ್ ಕಾರ್ಡ್ ಜೊತೆಗೆ ಒಂದು ಅಪ್ಲಿಕೇಶನ್ ಕೊಡ್ತಾನೆ, ಅಕ್ನಾಲೇಜ್ಮೆಂಟ್ ಕೊಡ್ತಾನೆ ಅಲ್ವಾ. ನೀವು ಬಸ್ ಪಾಸ್ ಹಾಕಿದ್ರು ಕೂಡ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾನೆ. ಅಂದರೆ ಅಲ್ಲಿವರೆಗೂ ನೀನು ಅದನ್ನು ಇಟ್ಕೊಂಡು ಯೂಸ್ ಮಾಡ್ಕೊಂಡು ಏನು ಅಪ್ಲಿಕೇಶನ್ ಹಾಕ್ಬೇಕಾ, ಬೇರೆ ಏನಾದ್ರು ಮಾಡಬೇಕಾ ಮಾಡ್ಕೋ. ಫೈನಲಾಗಿ ಅಪ್ರೂವಲಾಗಿ, ಫೈನಲ್ದು ನಿಮ್ಗೆ ಆಧಾರ್ ಕಾರ್ಡ್ ಬರೋವರೆಗೂ ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ಕೊ ಅಂತ ಅಂದ್ಬಿಟ್ಟು ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಕೊಡಬೇಕು. ಒನ್ಸ್ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ನಾಲೇಜ್ಮೆಂಟ್ ಥರ ಕೊಡಿ, ಸೊ ದಟ್ ಅವನ ಒಂದು ಬಿಸ್ನೆಸ್ನ ಶುರು ಮಾಡಲಿ. ಫೈನಲ್ ಅಪ್ರೂವಲ್ ಬರೋವರೆಗೂ, ಫೈನಲ್ ಅಪ್ರೂವಲ್ ಪ್ರೊಸೆಸ್ ಆಗೋವರೆಗೂ ಅವನ ಕೆಲಸ ಅವ್ನು ಮಾಡಲಿ ಅಂತ ಅಂದ್ಬಿಟ್ಟು ಒಂದು ಅಕ್ನಾಲೇಜ್ಮೆಂಟ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತು. ಯಾವಾಗ? ರೀಸೆಂಟಾಗಿ 2020ರ ಅಮೆಂಡ್ಮೆಂಟ್ ಪ್ರಕಾರ. ಮತ್ತು ಲಿಮಿಟೆಡ್ ಇನ್ಸ್ಪೆಕ್ಷನು. ಸೊ ಈ ರೀತಿಯಲ್ಲಿ ಫೆಸಿಲಿಟೀಸ್ ಕೊಟ್ಟಿದ್ರು ಕೂಡ ನೀವು ನೋಡ್ಬೋದು, ಇಂಡಸ್ಟ್ರೀಸ್ ಮೇಲೆ ತುಂಬ ಅಂದರೆ ತುಂಬ ಇನ್ಸ್ಪೆಕ್ಷನ್ಗಳು ಹೋಗ್ತಾಯಿತ್ತು. ಆಯಿತಾ. ಸೊ ಕರೆಕ್ಟಾಗಿ ಇದು ಮಾಡ್ತಾಯಿದ್ದಾರೆ. ಅಂದರೆ ಅವರು ಈ ಒಂದು ಸೆಲ್ಫ್ ಸರ್ಟಿಫಿಕೇಷನ್ ಕೊಟ್ಟಿದ್ರು ಕೂಡ ಒಂದಷ್ಟು ಹೋಗ್ತಾಯಿದ್ರು, ಗೊತ್ತಲ್ಲ ನಿಮಗೆ. ಒಂದಷ್ಟು ದುಡ್ಡು ಕಾಸು ಕೇಳಬೇಕು ಅಂತ ಇದು ಮಾಡ್ತಾರಲ್ಲಪ್ಪ. ಸೊ ಆ ಥರ ಇನ್ಸ್ಪೆಕ್ಷನ್ಗಳಿಗೆಲ್ಲ ಹೋಗ್ತಾಯಿದ್ರು. ಸೊ ಅದನ್ನು ಸ್ವಲ್ಪ ಲಿಮಿಟ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಹ್ಯಾಪನ್ಸ್ ಓನ್ಲಿ ವೆನ್ ನೆಸೆಸರಿ ಆ್ಯಂಡ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ನೀಡ್ ಅಪ್ರೂವಲ್ ಫಾರ್ ಬಿಫೋರ್ ಕಂಡಕ್ಟಿಂಗ್ ದೆಮ್. ನೋಡಿ, ಸುಮ್ಮನೆ ಅಕಸ್ಮಾತ್ ಅವ್ರ ಖರ್ಚಿಗೆ ಕಾಸಿಲ್ಲ ಅಂತಂದಾಗ ಈ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ, ಅಂದರೆ ಇನ್ಸ್ಪೆಕ್ಷನ್ ಹೆಸರಲ್ಲಿ ಹೋಗ್ತಾಯಿದ್ರು, ಇಂಡಸ್ಟ್ರಿಯಲ್ಲಿ ಲೂಟಿ ಮಾಡ್ಕೊ ಬರ್ತಾಯಿದ್ರು. ಸೊ ಅದನ್ನಲ್ಲಿ ಅವರು ಸ್ಟಾಪ್ ಮಾಡ್ತಾರೆ 2020ರ ಅಮೆಂಡ್ಮೆಂಟ್ ಪ್ರಕಾರ. ಅಕಸ್ಮಾತ್ ನೀವು ಏನಾದ್ರು ಇನ್ಸ್ಪೆಕ್ಷನ್ ಹೋಗಬೇಕು ಅಂತಂದರೆ ಗೌರ್ಮೆಂಟ್ ಅಪ್ರೂವಲ್ ಬೇಕು. ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ಅಪ್ರೂವಲ್, ಹೈಯರ್ ಅಥಾರಿಟಿ ಅಫಿಷಿಯಲ್ ಅವರ ಒಂದು ಅಪ್ರೂವಲ್ ತೊಗೊಂಡು ನೀವು ಇನ್ಸ್ಪೆಕ್ಷನ್ಗೆ ಹೋಗಿ. ನೆಕ್ಸ್ಟು ಪೆನಾಲ್ಟೀಸ್ ಫಾರ್ ಡಿಲೇ. ಇಫ್ ದ ಅಫಿಷಿಯಲ್ ಡಿಲೇ ಅಪ್ರೂವಲ್ ದೇ ಕ್ಯಾನ್ ಬಿ ಫೈನ್ಡ್ ಅಂಡರ್ ದ ಸಕಾಲ ಸರ್ವಿಸ್ ಆ್ಯಕ್ಟ್ 2011. ನೋಡಿ, ಅಕಸ್ಮಾತ್ ಈಗ ನಾನು ಹೇಳಿದೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಕೊಡಬೇಕು ಅಂತ. ಸೊ ಈಗ ಅವನು ಅಪ್ರೂವಲ್ಗೆ ಅಂತ ಕೊಟ್ಟಿರ್ತಾನೆ, ಅಂದರೆ ಈ ಒಂದು ಅಪ್ರೂವಲ್ನ ಸ್ವಲ್ಪ ಡಿಲೇ ಮಾಡ್ತಾರೆ, 1 ವರ್ಷ 2 ವರ್ಷ. ಸೊ ಆ ಥರ ಡಿಲೇ ಮಾಡಿದಾಗ ಅಂದರೆ ಆ ಅಫಿಷಿಯಲ್ಗೆ ಏನಾಗುತ್ತೆ, ಪೆನಾಲ್ಟಿ ಬೀಳುತ್ತೆ. ಯಾವುದ್ರ ಪ್ರಕಾರ? ಸಕಾಲ ಸರ್ವಿಸ್ ಆ್ಯಕ್ಟ್ 2011 ಪ್ರಕಾರ ಅವನಿಗೆ ಒಂದು ಪೆನಾಲ್ಟಿ ಬೀಳುತ್ತೆ. ಸೊ ನೆಕ್ಸ್ಟ್ ನ್ಯೂ ರೂಲ್ಸ್ ಫಾರ್ ಎಂಟರ್ಪ್ರೈಸಸ್ ಏನು? ಬಿಸ್ನೆಸಸ್ ಕ್ಯಾನ್ ಸ್ಟಾರ್ಟ್ ಆಪರೇಷನ್ಸ್ ವಿತ್ ಅ ಮಿನಿಮಲ್ ಅಪ್ರೂವಲ್ ಫಾರ್ ದ ಫಸ್ಟ್ 3 years. ನೋಡಿ, ಅವರು ಜಾಸ್ತಿ ಅಂದರೆ ಫೈನಲ್ ಅಪ್ರೂವಲ್ಗೆ ಅಂತಲೇ ಹೇಳಿದ್ನಲ್ಲ, ಅಕ್ನಾಲೇಜ್ಮೆಂಟ್ ಇಟ್ಕೊಂಡೇ ಅವರು ಫಸ್ಟ್ 3 years ಒಳಗಡೆ ಕೆಲಸ ಮಾಡ್ಬೋದು, ಅಂದರೆ ಬಿಸ್ನೆಸ್ನ ಶುರು ಮಾಡ್ಬೋದಂತೆ. ಸೊ ನೆಕ್ಸ್ಟು ಎಂಟರ್ಪ್ರೈಸಸ್ ಮಸ್ಟ್ ಎನ್ಶೋರ್ ಕಂಪೈಲೆನ್ಸ್ ಆ್ಯಂಡ್ ಗೆಟ್ ಆಲ್ ದ ನೆಸೆಸರಿ ಅಪ್ರೂವಲ್ ವಿತಿನ್ ದ 3 years. ನೋಡಿ, ಅವರು ಕೂಡ 3 ವರ್ಷಕ್ಕಂಟ ಓಕೆ ಮಾಡ್ಕೋಬೋದು, ಆದರೆ 3 ವರ್ಷದೊಳಗಡೆ ಅವ್ನು ಎಲ್ಲ ಥರದ ಅಪ್ರೂವಲ್ ಪಡ್ಕೋಬೇಕು ಅನ್ನೋದು ಹೊಸ ರೂಲ್ಸು. ಯಾವುದಕ್ಕೆ? ಎಂಟರ್ಪ್ರೈಸಸ್ಗೆ. ಸೊ ಇದು ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿದ್ದು ಇಷ್ಟೇ. ಒಂದು ಅಕ್ನಾಲೇಜ್ಮೆಂಟ್ ಸರ್ಟಿಫಿಕೇಟ್ ಕೊಡಬೇಕು, ಆಯಿತಾ. ಸೊ ನೆಕ್ಸ್ಟ್ ಇನ್ಸ್ಪೆಕ್ಷನ್ನು ಲಿಮಿಟ್ ಆಗಿರಬೇಕು. ಅಂದರೆ ಇನ್ಸ್ಪೆಕ್ಷನ್ ಹೋಗಬೇಕು ಅಂತಂದರೆ ನೀವು ಹೈಯರ್ ಅಥಾರಿಟಿ ಪರ್ಮಿಷನ್ ಕೇಳಬೇಕು. ಮತ್ತು ಡಿಲೇ ಮಾಡ್ತು ಅಂದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಯಾವುದ್ರ ಪ್ರಕಾರ? ಸಕಾಲ ಸರ್ವಿಸ್ ಆ್ಯಕ್ಟ್ 2011 ಪ್ರಕಾರ. ಸೊ ಈಗ ಒಂದಷ್ಟು
ಕರೆಂಟ್ ಅಫೇರ್ಸ್ 2024 ಅಪ್ಡೇಟ್ ಇದು. ಕರ್ನಾಟಕ ಇಸ್ ಮೇಕಿಂಗ್ ಫರ್ದರ್ ಇಂಪ್ರೂವ್ಮೆಂಟ್ ಫಾರ್ ಈಸ್, ಇನ್ನೂ ಮಾಡ್ತಾನೆ ಇದೆ ಅಂತ ನಮ್ಮ ಕರ್ನಾಟಕ. ಸೊ ಅದು ಬಿಡಿ, ಅಲ್ಲೇನಂತ ಪಾಯಿಂಟ್ಸ್ ಎಲ್ಲ ಈಗ ಪ್ರಿಲಿಮ್ಸ್ ಪಾಯಿಂಟ್ಸ್ ಬಂತು ನೋಡಿ. ಸೊ ಮೊದಲನೇ ಕ್ವಶನ್ ಹೋಗೋಣ ಹಂಗಾದ್ರೆ. ವಾಟ್ ಇಸ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ದ ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲೇಷನ್ ಆ್ಯಕ್ಟ್ 2002? ಸೊ ಏನು ಅಂದರೆ ನಮ್ಮ ಇಂಡಸ್ಟ್ರಿಯಲ್ ಪ್ರೊಸೆಸ್ ಏನಿದೆ ಅದನ್ನು ಸಿಂಪ್ಲಿಫೈ ಮಾಡಬೇಕು ಮತ್ತು ಪ್ರಮೋಟ್ ಆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಟ್ಯಾಕ್ಸೇಷನ್ ಬಗ್ಗೆ ಹೇಳಿದ್ನ ಇಲ್ಲ. ಟು ಎಸ್ಟಾಬ್ಲಿಷ್ ಗೌರ್ಮೆಂಟ್ ಮೊನೋಪಲೀಸ್ ಬಗ್ಗೆ ಹೇಳಿದ್ನ ಇಲ್ಲ. ಟು ರೆಗ್ಯುಲೇಟ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಪೋಸ್ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಈ ಕರ್ನಾಟಕ ಫೆಸಿಲೇಷನ್ ಆ್ಯಕ್ಟ್ ಅಂತ ಏನಿದೆ ಅಂದರೆ ಈ ಒಂದು ಇಂಡಸ್ಟ್ರೀಸ್ಗೆ ಇನ್ನೂ ಸ್ವಲ್ಪ ಈಸಿ ಫೆಸಿಲಿಟೀಸ್ನ ಕೊಡೋದೇ ಈ ಒಂದು ಫೆಸಿಲಿಟಿ ಆ್ಯಕ್ಟು, ಆಯಿತಾ. ಅಲ್ಲಿಗೆ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ ಏನು ಇರೋದೇ ಇಲ್ಲ, ಆಯಿತಾ. ಸೊ ಆನ್ಸರ್ ಇಸ್ ಬಿ, ಟು ಸಿಂಪ್ಲಿಫೈ ಅಪ್ರೂವಲ್ ಪ್ರೊಸೆಸ್ ಆ್ಯಂಡ್ ಪ್ರಮೋಟ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ನೋಡಿ ಎಷ್ಟು ಈಸಿ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬೇಸ್ ಕ್ವಶನು. ಆನ್ಸರ್ ತೋರಿಸಲ್ಲ, ನೀವೇ ಮಾಡಿ, ಆಯಿತಾ. ಓಕೆ, ಕೆಳಗಡೆ ಆನ್ಸರ್ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಆ್ಯಕ್ಟ್ 2002. ಓಕೆ, ಇಟ್ ಇಂಟ್ರಡ್ಯೂಸ್ ಅ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್, ಹೌದು. ಟು ಸಿಸ್ಟಮ್ ಟು ಸ್ಪೀಡ್ ಅಪ್ ದ ಇಂಡಸ್ಟ್ರಿಯಲ್ ಅಪ್ರೂವಲ್, ಹೌದಲ್ವಾ, ಹೌದು. ಇಟ್ ಅಲೋಸ್ ಅ ಸೆಲ್ಫ್ ಸರ್ಟಿಫಿಕೇಷನ್, ಹೌದು. ಅಂದರೆ ನಮ್ಮ ಇಂಡಸ್ಟ್ರೀಸಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸೆಲ್ಫ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿದೆ, ಅಂದರೆ ರಿಪೋರ್ಟ್ಗಳನ್ನ ರೆಡಿ ಮಾಡ್ತಾರೆ ಅಂತ ಹೇಳಿದೆ. ರೆಡ್ಯೂಸಿಂಗ್ ದ ನೀಡ್ ಫಾರ್ ಫ್ರೀಕ್ವೆಂಟ್ ಇನ್ಸ್ಪೆಕ್ಷನ್, ಹೌದಲ್ಲ. ಅವರು ಫ್ರೀಕ್ವೆಂಟಾಗಿ ಇನ್ಸ್ಪೆಕ್ಷನ್ ಮಾಡೋದು ಬದಲು ನಮ್ಮ ಒಂದು ರಿಪೋರ್ಟ್ನ ತಗೊಬಿಡಿ, ಆಯಿತಾ. ನಾವು ಏನೇನು ಅಂದರೆ ಎನ್ವಿರಾನ್ಮೆಂಟು ಕವರ್ ಮಾಡಿರ್ತೀವಿ, ಕೆಲಸಗಾರರ ಮೇಲೂ ಕವರ್ ಮಾಡಿರ್ತೀವಿ, ಪ್ರತಿಯೊಂದನ್ನು ಕವರ್ ಮಾಡಿ ನಾವು ಒಂದು ಸೆಲ್ಫ್ ಸರ್ಟಿಫಿಕೇಟ್ನ ಕೊಡ್ತೀವಿ. ನೀವು ಬಂದು ಮತ್ತೆ ಬಂದು ಇನ್ಸ್ಪೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಸೆಲ್ಫ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿದೆ, ಹೌದು. ಹಂಗಾರೆ ಸ್ಟೇಟ್ಮೆಂಟ್ 1 ಕರೆಕ್ಟು, 2 ಕರೆಕ್ಟು. ನೆಕ್ಸ್ಟು, ದ ಆ್ಯಕ್ಟ್ ಕಂಪ್ಲೀಟ್ಲಿ ರಿಮೂವ್ಸ್ ದ ನೀಡ್ ಫಾರ್ ದ ಗೌರ್ಮೆಂಟ್ ಅಪ್ರೂವಲ್ ಫಾರ್ ದ ಇಂಡಸ್ಟ್ರೀಸ್. ಸೊ ಆ ಥರ ಏನಾದ್ರು ಹೇಳಿದ್ನಾ ನೋಡಿ, ಆ ಥರ ಏನೂ ಹೇಳಿಲ್ಲ ನಾನು. ಆನ್ಸರ್ ಕರೆಕ್ಟಾಗಿದೆ, ಇದು 1, 2 ಕರೆಕ್ಟಾಗಿದೆ, 3 ತಪ್ಪು. ಸೊ ಆನ್ಸರ್ ಈಸ್ 1 and 2 ಓನ್ಲಿ. ಅಂದರೆ ಆ್ಯಕ್ಟ್ ಕಂಪ್ಲೀಟ್ಲಿ ರಿಮೂವ್, ಅಂದರೆ ಗೌರ್ಮೆಂಟ್ ಅಪ್ರೂವಲ್ ಬೇಕೇ ಇಂಡಸ್ಟ್ರೀಸ್ಗೆ. ಇಲ್ಲಿ ಕಂಪ್ಲೀಟಾಗಿ ಏನೂ ರಿಮೂವ್ ಮಾಡಿಲ್ಲ, ಸರಿ. ನಾನು ಅದ್ರ ಬಗ್ಗೆ ನಾನು ಹೇಳೇ ಇಲ್ಲ. ಸೊ ನೆಕ್ಸ್ಟು ಸ್ಟೇಟ್ಮೆಂಟ್ 3 ಈಸ್ ಇನ್ಕರೆಕ್ಟ್ ಬಿಕಾಸ್ ಇಂಡಸ್ಟ್ರೀಸ್ ಸ್ಟಿಲ್ ನೀಡ್ ದ ಗೌರ್ಮೆಂಟ್ ಅಪ್ರೂವಲ್ ಬಟ್ ದ ಪ್ರೊಸೆಸ್ ಈಸ್ ಮೇಡ್ ಈಸಿ. ನೋಡಿ, ಗೌರ್ಮೆಂಟ್ ಅಪ್ರೂವಲ್ ಬೇಕೇ ಆಯಿತಾ. ಗೌರ್ಮೆಂಟ್ ಅಪ್ರೂವಲ್ ಬೇಕೇ, ಆದರೆ ಇಲ್ಲಿ ಏನಾಗಿದೆ ಅಂದರೆ ಪ್ರೊಸೆಸ್ ಮಾಡೋದನ್ನ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ನ ತೊಗೊಬಂದಿದ್ದಾರೆ ಅಷ್ಟೇ. ಅಂದರೆ ಏನು ಪ್ರೊಸೆಸಿಂಗ್ ಇದೆ, ಒಂದು ಇಂಡಸ್ಟ್ರೀಸ್ ಅಪ್ರೂವಲ್ಗೆ ಏನು ಪ್ರೊಸೆಸ್ ಆಗುತ್ತೆ ಆ ಪ್ರೊಸೆಸ್ನ ಈಸಿ ಮಾಡಿಕೊಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಟ್ರೂ ಆರ್ ಫಾಲ್ಸ್ ಹೇಳ್ತೀರಾ. ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಆ್ಯಕ್ಟ್ 2002 mandates that if the government fails to respond within the stipulated time, the approvals are automatically granted, ಹೌದಲ್ವಾ. ಅಕಸ್ಮಾತು ಗೌರ್ಮೆಂಟು ಅಪ್ರೂವಲ್ ಕೊಡೋದೇನಾದ್ರು ಲೇಟ್ ಆಯಿತು ಅಂತಂದರೆ, ಅಕಸ್ಮಾತ್ ಫೇಲ್ ಆಯಿತು ಅಂತಂದರೆ ವಿತಿನ್ ದ ಟೈಮ್, ಒಂದು ಸರ್ಟನ್ ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಆ ಅಪ್ರೂವಲ್ಲು ಆಟೋಮೆಟಿಕ್ಕಾಗಿ ಗ್ರಾಂಟ್ ಆಗುತ್ತೆ, ಹೌದಲ್ವಾ. ಟ್ರೂ, ಇದು ಆನ್ಸರ್ ಇಸ್ ಟ್ರೂ. ನೆಕ್ಸ್ಟು, ದಿಸ್ ಈಸ್ ಆಲ್ಸೋ ನೋನ್ ಆಸ್ ಡೀಮ್ಡ್ ಅಪ್ರೂವಲ್ ಪ್ರಾವಿಷನ್ಸ್. ಸೊ ಮೇಲ್ಗಡೆ ಇತ್ತು ಹೇಳಿದೆ ನಾನು. ನೆಕ್ಸ್ಟು ಮ್ಯಾಚಿಂಗ್ ಕ್ವಶನ್ಸು. ಮ್ಯಾಥ್ ದ ಫಾಲೋಯಿಂಗಲ್ಲಿ ಯಾವ ರೀತಿ ಕೇಳ್ತಾನೆ ಅಂತಂದರೆ, ಓಕೆ ಹೇಳಿ. ಈಗ ಸೆಲ್ಫ್ ಸರ್ಟಿಫಿಕೇಷನ್ ಅಂದ್ರೆ ಏನಪ್ಪ? ಸೆಲ್ಫ್ ಸರ್ಟಿಫಿಕೇಷನ್ ಅಂದ್ರೆ ಏನು ಅಂದರೆ ಅವ್ರ ಇಂಡಸ್ಟ್ರೀಸ್ ಬಗ್ಗೆ ಕಂಪ್ಲೀಟಾಗಿ ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಹೇಳೋದು, ಮತ್ತು ಇನ್ಸ್ಪೆಕ್ಷನ್ ಕಮ್ಮಿ ಮಾಡೋದಕ್ಕೆ ತೊಗೊಂಡು ಬಂದಂತಹ ಒಂದು ಫೀಚರ್ ಇದು ಸೆಲ್ಫ್ ಸರ್ಟಿಫಿಕೇಷನ್ ಅಂದರೆ ಎಲ್ಲಿದೆ ಇದು? ಮಲ್ಟಿಪಲ್ ಅಪ್ರೂವಲ್. ನೋಡಿ, ರೆಡ್ಯೂಸ್ ದ ನೀಡ್ ಫಾರ್ ಇನ್ಸ್ಪೆಕ್ಷನ್ ಬೈ ಅಲೋಯಿಂಗ್ ದ ಇಂಡಸ್ಟ್ರೀಸ್ ಟು ಡಿಕ್ಲೇರ್ಡ್ ಕಂಪ್ಲೈಲೆನ್ಸ್ ಅಲ್ವಾ. ಸಾರಿ, ಕಾಂಪ್ಲಿಯನ್ಸ್ ಅದು. ಸೊ ಹಂಗಾರೆ A2 ಬೀಳುತ್ತೆ, A2 ಆಗುತ್ತೆ. ನೆಕ್ಸ್ಟ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂದ್ರೆ ಏನು? ಇದೆ, ಅಲೋ ಬಿಸ್ನೆಸಸ್ ಟು ಅಪ್ಲೈ ಮಲ್ಟಿಪಲ್ ಅಪ್ರೂವಲ್ಸ್ ಇನ್ ಒನ್ ಪ್ಲೇಸ್. ನೋಡಿ, ಏನೇನು ಅಪ್ರೂವಲ್ ಬೇಕೋ ಅದನ್ನೆಲ್ಲ ಒಂದು ಆಫೀಸ್ ರೆಡಿ ಮಾಡಿ ಆ ಆಫೀಸಲ್ಲೇ ಒಂದು ಅಪ್ರೂವಲ್ನ ಒಂದು ಸತಿ ಕೊಟ್ಬಿಡ್ಬೇಕು ಅವ್ರಿಗೆ. ಅಂದರೆ ಬೇರೆ ಬೇರೆ ಆಫೀಸ್ಗೆ ಅಲಿಸೋ ಹಾಗೆ ಇಲ್ಲ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂದರೆ ಅದೇ, ಅಂದರೆ ಒಂದೇ ಆಫೀಸಲ್ಲಿ ಅವ್ರಿಗೆ ಕಂಪ್ಲೀಟಾಗಿ ಅಪ್ರೂವಲ್ ಆಗಿಬಿಡ್ಬೇಕು, ಅವರು ಬೇರೆ ಬೇರೆ ಕಡೆ ಅಲಿಯೋ ಹಾಗೆ ಇಲ್ಲ. ಹಾಗಾದರೆ C1 ಆಗುತ್ತೆ. ನೆಕ್ಸ್ಟ್ ಡೀಮ್ಡ್ ಅಪ್ರೂವಲ್ ಅಂತಂದರೆ ಇಫ್ ದ ಅಫಿಷಿಯಲ್ ಫೇಲ್ ಟು ರೆಸ್ಪಾಂಡ್ ಇನ್ ಟೈಮ್ ಅಪ್ರೂವಲ್ಸ್ ಆರ್ ಆಟೋಮೆಟಿಕಲಿ ಗ್ರಾಂಟೆಡ್, ಅಂದರೆ B3. ನೋಡಿ, ಇಲ್ಲೇ ಇದೆ ಡೀಮ್ಡ್ ಅಪ್ರೂವಲ್ ಬಗ್ಗೆ ಹೇಳಿದೆ. ಈ ಪಾಯಿಂಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಡೀಮ್ಡ್ ಅಪ್ರೂವಲ್ ಅಂದರೆ, ಆಯಿತಾ. ಹೌದಲ್ವ, ಕರೆಕ್ಟಾಗಿದೆ. A2, B3, C1 ಕರೆಕ್ಟಾಗಿದೆ. ಓಕೆ, ಸ್ಟೇಟ್ಮೆಂಟ್ ಬೇಸ್ ಕ್ವಶನು ನಿಮಗೆ ಈಗ UPSC ಗ್ರೂಪ್ ಬಿ ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾನೆ, ಇದೇ ಥರ ಕೇಳ್ತಾನೆ ನಿಮಗೆ. ಕನ್ಸಿಡರ್ ದ ಫಾಲೋಯಿಂಗ್ ಪ್ರಾವಿಷನ್ಸ್ ವಿತ್ ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020. ಓಕೆ, ಸೊ ಇದು ರೀಸೆಂಟಾಗಿ ಅಮೆಂಡ್ಮೆಂಟ್ ಆಯ್ತಲ್ಲ, ಅದ್ರ ಬಗ್ಗೆ ಕೇಳಿದ್ದಾನೆ. ಸೊ ಇಟ್ ಇಂಟ್ರಡ್ಯೂಸ್ ಅಕ್ನಾಲಜ್ಮೆಂಟ್ ಸರ್ಟಿಫಿಕೇಟ್ ಅಲ್ವಾ? ಹೌದು, ಅಕ್ನಾಲಜ್ಮೆಂಟ್ ಸರ್ಟಿಫಿಕೇಟ್ ಅಂತ ಇಂಟ್ರಡ್ಯೂಸ್ ಮಾಡಿದ್ರು. ಅಲೋಯಿಂಗ್ ದ ಬಿಸ್ನೆಸ್ ಟು ಸ್ಟಾರ್ಟ್ ದ ಆಪರೇಷನ್ ಬಿಫೋರ್ ದ ಫೈನಲ್ ಅಪ್ರೂವಲ್, ಹೌದಲ್ವಾ. ಅಂದರೆ ಈ ಅಕ್ನಾಲಜ್ಮೆಂಟ್ ಅನ್ನೋದು ನೀವು ಆಧಾರ್ ಕಾರ್ಡ್ ಅಂತ ತಿಳ್ಕೊಳ್ಳಿ,
ಆಯಿತಾ. ಸೊ ಆಧಾರ್ ಕಾರ್ಡ್ ಟೈಮಲ್ಲಿ ಮಾಡಿಸ್ಬೇಕಾದ್ರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಸರ್ಟಿಫಿಕೇಟ್ ಥರ ಕೊಡ್ತಾಯಿದ್ರು. ಅಕಸ್ಮಾತ್ ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೂ ಕೂಡ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದಾಗ ಈ ಅಕ್ನಾಲಜ್ಮೆಂಟ್ ಇಟ್ಕೊಂಡು ನೀವು ಬೇರೆ ಥರ ಏನಾದ್ರು ಅಪ್ಲೈ ಮಾಡ್ಬೋದಾಗಿತ್ತು ಅಲ್ವಾ. ಸೊ ಅದೇ ರೀತಿ ಇದನ್ನು ಕೂಡ ಅಂದ್ಕೊಳ್ಳಿ, ಅಕ್ನಾಲಜ್ಮೆಂಟ್ ಸರ್ಟಿಫಿಕೇಟು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅಂದರೆ ಅಪ್ರೂವಲ್ ಇನ್ನೂ ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ಈ ಒಂದು ಅಕ್ನಾಲಜ್ಮೆಂಟ್ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಬಿಸ್ನೆಸ್ನ ಶುರು ಮಾಡಬಹುದು. ಹಾಗಾದರೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅಲ್ವಾ? ಹೌದು. ನೆಕ್ಸ್ಟು, ಇಟ್ ಮ್ಯಾಂಡೇಟ್ಸ್ ದ ಗೌರ್ಮೆಂಟ್ ಅಫಿಷಿಯಲ್ ಟು ಸೀಕ್ ದ ಅಪ್ರೂವಲ್ ಬಿಫೋರ್ ದ ಕಂಡಕ್ಟಿಂಗ್ ಇನ್ಸ್ಪೆಕ್ಷನ್. ಆಯಿತಾ. ಸೊ ಹೌದಲ್ವಾ? ಅಂದರೆ ಇವರು ಇನ್ಸ್ಪೆಕ್ಷನ್ ಮಾಡಬೇಕು ಅನ್ನೋ ಟೈಮಲ್ಲಿ ಇವರು ಗೌರ್ಮೆಂಟ್ ಅಫಿಷಿಯಲ್ಗಳ ಅಪ್ರೂವಲ್ ಬೇಕು. ಸುಮ್ಮನೆ ಇಷ್ಟ ಬಂದಂಗೆ ಬರೋ ಹಾಗಿಲ್ಲ. ಇದು ರೀಸೆಂಟ್ ಅಮೆಂಡ್ಮೆಂಟ್ ಮಾಡಿದ್ದು. ಇದ್ರ ಪ್ರಕಾರ ಏನು ಹೇಳ್ತಿದೆ ಅಂತಂದರೆ, ನೀವು ಅಂದರೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ, ಆದರೆ ಒಂದು ಹೈಯರ್ ಅಫಿಷಿಯಲ್ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಗಳ ಒಂದು ಅಪ್ರೂವಲ್ ತೊಗೊಂಡು ಆಮೇಲೆ ನೀವು ಇನ್ಸ್ಪೆಕ್ಷನ್ನ ಕಂಡಕ್ಟ್ ಮಾಡಿ. ನೆಕ್ಸ್ಟು, ದ ಅಮೆಂಡ್ಮೆಂಟ್ ರಿಮೂವ್ ದ ಪೆನಾಲ್ಟೀಸ್ ಫಾರ್ ಡಿಲೇ ಅಪ್ರೂವಲ್. ಇಲ್ಲ. ಸೊ ಈ ಅಮೆಂಡ್ಮೆಂಟ್ ಏನು ಮಾಡಿದ್ರು ಅವರು, ಅಮೆಂಡ್ಮೆಂಟಲ್ಲಿ ಏನು ಹೇಳಿದೆ ಅಂದರೆ, ಅಕಸ್ಮಾತ್ ಡಿಲೇ ಮಾಡ್ತು ಅಂದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಅಂದರೆ ಈ ಅಫಿಷಿಯಲು ಈ ಅಪ್ರೂವಲ್ಗೆ ಗ್ರ್ಯಾಂಟ್ ಮಾಡ್ತಾನಲ್ಲ, ಒಬ್ಬ ಅಫಿಷಿಯಲ್ ಇರ್ತಾನಲ್ಲ ಗೌರ್ಮೆಂಟ್ ಅಫಿಷಿಯಲು, ಸೊ ಅವನಿಗೆ ಪೆನಾಲ್ಟಿ ಬೀಳುತ್ತೆ. ಹಾಗಾದರೆ ಸ್ಟೇಟ್ಮೆಂಟ್ 1 ಮತ್ತು 2 ಎರಡು ಕರೆಕ್ಟ್ ಅಲ್ವಾ? ಹೌದು. ಸೊ ಸ್ಟೇಟ್ಮೆಂಟ್ 3 ಈಸ್ ಇನ್ಕರೆಕ್ಟ್ ಬಿಕಾಸ್ ದ ಪೆನಾಲ್ಟೀಸ್ ವಾಸ್ ಇಂಟ್ರೊಡ್ಯೂಸ್ ಫಾರ್ ಡಿಲೇ ನಾಟ್ ರಿಮೂವ್ಡ್. ಓಕೆ. ಸೊ ಇನ್ನೊಂದಷ್ಟು MCQಗಳಿದೆ. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಏಜೆನ್ಸಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಆ್ಯಕ್ಟ್? ಯಾವುದಪ್ಪ, ಯಾವ ಮಿನಿಸ್ಟ್ರಿ ಬರುತ್ತಪ್ಪ, ಯಾವ ಏಜೆನ್ಸಿ ಬರುತ್ತೆ? ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ವಾ? ಸೊ ಅಲ್ಲಲ್ಲ, ನೋಡಲ್ ಏಜೆನ್ಸಿನ, ಸಾರಿ ಎಲ್ಲಿದೆ, ಮೇಲ್ಗಡೆನೇ ಇದೆ ಅಲ್ವಾ, ಅದು ಹಾಕಿದ್ದೀನಲ್ವಾ, ಇದೆ. ಕರ್ನಾಟಕ ಮತ್ತು ಡಿಸ್ಟಿಕ್ಗಳಲ್ಲಿ ಒಂದೊಂದು ನೋಡಲ್ ಏಜೆನ್ಸಿಗಳನ್ನ ಹಾಕಬೇಕು ಅಂತ ಹೇಳಿದೆ. ಇಲ್ಲಿದೆ ನೋಡಿ, ನೋಡಲ್ ಏಜೆನ್ಸಿ. ದ ಗವರ್ನಮೆಂಟ್ ಹ್ಯಾಸ್ ಟು ಸೆಟ್ ಅಪ್ ದ ಏಜೆನ್ಸಿ ಅಟ್ ದ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಟು ಹೆಲ್ಪ್ ದ ಇಂಡಸ್ಟ್ರೀಸ್ ವಿತ್ ದ ಅಪ್ರೂವಲ್ ಆ್ಯಂಡ್ ಗೈಡ್ಲೈನ್ಸ್. ನೋಡಿ, ನಾನೇ ಸ್ವಲ್ಪ ಕನ್ಫ್ಯೂಸ್ ಆದ ಇಲ್ಲಿ. ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ ಗುರು. ಓಕೆ, ಯಾವುದು ಆನ್ಸರ್ ಅಂದರೆ ಆಪ್ಷನ್ ಎ, ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ನೋಡಲ್ ಏಜೆನ್ಸಿ. ಓಕೆ. ನೆಕ್ಸ್ಟು ಸ್ಟೇಟ್ಮೆಂಟ್ ಬೇಸ್ ಕ್ವಶನು, ಬನ್ನಿ ನೋಡೋಣ. ABCD. ಓಕೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಅಮೆಂಡ್ಮೆಂಟ್ಸ್ ಮೇಡ್ ಟು ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಆ್ಯಕ್ಟ್. ಸೊ ಆನ್ಸರ್ ಹೇಳ್ತೀರಾ? The 2020 amendment introduced an acknowledgement certificate allowing the industries to start the operation before the final approval. ಹೌದಲ್ವ? ಸೊ ಮೇಲ್ಗಡೆ ಸ್ಟೇಟ್ಮೆಂಟ್ ಇತ್ತಲ್ಲ, ಅದೇ ಕರೆಕ್ಟು. ಸೊ ಅಂದರೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ನೆಕ್ಸ್ಟ್, ದ ಆ್ಯಕ್ಟ್ ಅಲೋಸ್ ಇಂಡಸ್ಟ್ರೀಸ್ ಟು ಫಂಕ್ಷನ್ ವಿತೌಟ್ ಎನಿ ಅಪ್ರೂವಲ್ ಇಂಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಹೇಳೇ ಇಲ್ವಲ್ಲ ನಾನು. ಸೊ ಇಲ್ಲ. ನೆಕ್ಸ್ಟ್, ದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ರೆಡ್ಯೂಸಸ್ ದ ಡಿಲೇ ಫಾರ್ ಸೆಂಟ್ರಲೈಸಿಂಗ್ ಅಪ್ರೂವಲ್. ಸೊ ಹೌದಲ್ವಾ, ಸಿಂಗಲ್ ವಿಂಡೋ ಕ್ಲಿಯರೆನ್ಸಿಂದ ನಮಗೆ ಡಿಲೇ ಎಲ್ಲ ರಿಡ್ಯೂಸ್ ಆಗಿದೆ. ಹಾಗಾದರೆ ಸ್ಟೇಟ್ಮೆಂಟ್ 1 ಕರೆಕ್ಟು, 3 ಕರೆಕ್ಟು. ಬಟ್ 2 ಏನಿದೆ ನೋಡಿ, ದ ಆ್ಯಕ್ಟ್ ಅಲೋಸ್ ಇಂಡಸ್ಟ್ರೀಸ್ ಟು ಫಂಕ್ಷನ್ ವಿತೌಟ್ ಎನಿ ಅಪ್ರೂವಲ್ ಇಂಡೆಫಿನೆಟ್ಲಿ. ಇಲ್ಲ, ವಿತಿನ್ 3 years ಅಂತ ಹೇಳಿದೆ ಅಲ್ವಾ. 3 ವರ್ಷದೊಳಗಡೆ ಅವನು ಎಲ್ಲ ಥರದ ಅಪ್ರೂವಲ್ ಅವನು ಗಳಿಸ್ಕೋಬೇಕು. ಆಯಿತಾ. ಅಲ್ಲಿವರೆಗೂ ಅವನು ಆಪ್ರೇಷನಲ್ ಆಗಿ ಅಂದರೆ ಬಿಸ್ನೆಸ್ನ ಶುರು ಮಾಡ್ಬೋದು. ಬಟ್ ಆ ಒಂದು 3 ವರ್ಷದ ಒಳಗಡೆ ಅವನು ಅಪ್ರೂವಲ್ ತಗೋಬೇಕು. ಅಂದರೆ ಆನ್ಸರ್ ಇಸ್ 1 ಅಂತ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ಕರೆಕ್ಟ್ ತಪ್ಪಿದೆ. ಆಯಿತಾ. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಬಿಕಾಸ್ ಅಪ್ರೂವಲ್ ಆರ್ ಸ್ಟಿಲ್ ರಿಕ್ವೈರ್ಡ್ ಬಟ್ ದ ಪ್ರೊಸೆಸ್ ಇಸ್ ಮೇಡ್ ಫಾಸ್ಟರ್ ಆ್ಯಂಡ್ ಈಸಿಯರ್. ಓಕೆ. ನೆಕ್ಸ್ಟು ಅಸರ್ಷನ್ ಆ್ಯಂಡ್ ರೀಸನ್ ಬಗ್ಗೆ ಯಾವ ರೀತಿ ಕೇಳ್ತಾನೆ ಅಂತಂದರೆ, ಅಸರ್ಷನ್ ಏನಿದೆ, ದ ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲೇಷನ್ ಆ್ಯಕ್ಟ್ ಪ್ರಮೋಟ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ದ ಸ್ಟೇಟ್. ಹೌದಲ್ವಾ? ಹೌದು. ನೆಕ್ಸ್ಟು, ದ ಆ್ಯಕ್ಟ್ ರಿಮೂವ್ಸ್ ಆಲ್ ದ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಇನ್ಸ್ಪೆಕ್ಷನ್ ಫಾರ್ ದ ಇಂಡಸ್ಟ್ರೀಸ್. ನೋಡಿ, ಈಗ ಬಂದು ಹೇಳ್ತಾರ ಈಗ. ನೋಡಿ, ಈ ಥರ ಕ್ವಶನ್ ಕೇಳ್ಬಿಟ್ರೆ ಈಗ ಮೇಲ್ಗಡೆ ಎಲ್ಲ ನೋಡಿದ್ವು, ಬಟ್ ಇದ್ರ ಬಗ್ಗೆ ಎಲ್ಲಿ ಸರ್ ಇದು ಅಂತಂದರೆ, ನೀವು ಅದನ್ನು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು ಇದನ್ನು. ಅಂದರೆ ನನ್ನ ಮೇಲ್ಗಡೆ ಎಷ್ಟೊತ್ತವರೆಗೂ ಬಡ್ಕಂಡಲ್ಲ, ಅದನ್ನೆಲ್ಲ ನೀವು ಚೆನ್ನಾಗಿ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ಈ ಸ್ಟೇಟ್ಮೆಂಟ್ನ ಮತ್ತೆ ಓದಬೇಕು, ಓದಿ ಆನ್ಸರ್ ಮಾಡಬೇಕು. ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಆ್ಯಕ್ಟ್ ಪ್ರಮೋಟ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ದ ಸ್ಟೇಟ್. ಹೌದಲ್ವಾ? ಹೌದು. ಅಸರ್ಷನ್ ಕರೆಕ್ಟ್ ಆಗಿದೆ, ಸರಿನಾ? ಅಸರ್ಷನ್ ಇಸ್ ಟ್ರೂ. ಓಕೆ. ದ ಆ್ಯಕ್ಟ್ ರಿಮೂವ್ ಆಲ್ ದ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ ಆ್ಯಂಡ್ ಇನ್ಸ್ಪೆಕ್ಷನ್ ಫಾರ್ ಇಂಡಸ್ಟ್ರೀಸ್. ರೀಸನ್ ಕೂಡ ಕರೆಕ್ಟಾಗೇ ಇದೆ. ಅಂದರೆ ಈ ಒಂದು ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ಗಳು ಬೇಕಾಗಿತ್ತು, ಅಂದರೆ ಎಕ್ಸ್ಟ್ರಾ ಅಲಿಬೇಕಾಗಿತ್ತು, ಅದನ್ನೆಲ್ಲ ತೆಗೆದಾಕಿದ್ದಾರೆ. ಇನ್ಸ್ಪೆಕ್ಷನ್ಗಳೆಲ್ಲ ಹೋಗ್ತಾಯಿದ್ರು, ಅದನ್ನು ತೆಗೆದಾಕಿದ್ದಾರೆ. ಇದು ಕೂಡ ಕರೆಕ್ಟಾಗಿದೆ. ಆಯಿತಾ. ಸೊ ಸ್ಟೇಟ್ಮೆಂಟ್ ನೋಡೋದಾದರೆ, ಸೊ ಓಕೆ ನೋಡಿ, ಎ ಇಸ್ ಟ್ರೂ, ಅಸರ್ಷನ್ ಇಸ್ ಟ್ರೂ ಅಂತೆ, ರೀಸನ್ ಇಸ್ ಫಾಲ್ಸ್ ಅಂತ. ಯಾಕೆ?
ನೋಡೋಣ ಬನ್ನಿದೆ. While the act promotes ease of doing business, it does not remove all the regulation and inspection, only simplify them. ನೋಡಿ ಅರ್ಥ ಆಯ್ತಾ ಈಗ? ನೋಡಿ ನನಗೂ ಕನ್ಫ್ಯೂಸ್ ಆಯ್ತಿದ್ದು. ದ ಆ್ಯಕ್ಟ್ ರಿಮೂವ್ ಆಲ್ ದ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್, ಎಲ್ಲನೂ ಅಲ್ಲ, ಸ್ವಲ್ಪ ಮಾತ್ರ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ನ ಕಮ್ಮಿ ಮಾಡಿದಾರಂತೆ, ಮತ್ತು ಇನ್ಸ್ಪೆಕ್ಷನ್ನ ಲಿಮಿಟ್ ಮಾಡಿದ್ದಾರೆ, ಅಂದರೆ ಸಿಂಪ್ಲಿಫೈ ಮಾಡಿದ್ದಾರೆ. ಆಯಿತಾ? ಲಿಮಿಟ್ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ನನಗೂ ಕನ್ಫ್ಯೂಸ್ ಆಯ್ತಿದ್ದು. ಸೊ ನೀವು ಆ ಥರ ಕನ್ಫ್ಯೂಸ್ ಮಾಡ್ಕೊಬಿಡಿ, ಆದಷ್ಟು ರಿವಿಷನ್ ಮಾಡಿ. ಆಯಿತಾ? ಓಕೆ, ನೆಕ್ಸ್ಟು ಅದರ್ಸ್ ಆ್ಯಂಡ್ ರೀಸನ್ ಮುಗೀತು. ನೆಕ್ಸ್ಟು ಸ್ಟೇಟ್ಮೆಂಟ್ ಬೇಸ್ ಕ್ವಶನು. ಸೊ ಇದು ಕೂಡ ಹೇಳಿ ಈಗ. ಸೊ ಇಟ್ ಆಫರ್ಸ್ ಅ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಫಾರ್ ಇಂಡಸ್ಟ್ರಿಯಲ್ ಅಪ್ರೂವಲ್. ಹೌದಲ್ವ? ಹೌದು. ನೆಕ್ಸ್ಟು ಇಟ್ ಪ್ರೊವೈಡ್ಸ್ ಇನ್ಸೆಂಟಿವ್ಸ್ ಆ್ಯಂಡ್ ಸಬ್ಸಿಡೀಸ್ ಫಾರ್ ಆಲ್ ಇಂಡಸ್ಟ್ರೀಸ್. ಸಬ್ಸಿಡಿ ಬಗ್ಗೆ ನಾನು ಮಾತಾಡೋದನ್ನ ಇಲ್ಲ ಅಲ್ವಾ? ಓಕೆ. ನೆಕ್ಸ್ಟು ದ ಆ್ಯಕ್ಟ್ ಇನ್ಕ್ಲೂಡ್ಸ್ ದ ಸೆಲ್ಫ್ ಸರ್ಟಿಫಿಕೇಷನ್ ಮೆಕಾನಿಸಮ್ ಟು ರೆಡ್ಯೂಸ್ ಬ್ಯೂರೋಕ್ರಾಟಿಕ್ ಡಿಲೇಸ್. ಸೊ ಏನು ಹೇಳ್ತಾರೆ ಇದು ಬ್ಯೂರೋಕ್ರಾಟಿಕ್ ಅಂತಂದರೆ ಈ ಒಂದಷ್ಟು ಹೈಯರ್ ಅಫಿಷಿಯಲ್ ಇನ್ವಾಲ್ವ್ ಆಗ್ತಾರೆ ನೋಡಿ. ಅಂದರೆ ಈಗ ಮಿನಿಸ್ಟರ್ಗಳು ಇನ್ವಾಲ್ವ್ ಆಗ್ತಾರೆ, ಪೊಲೀಸ್ಗಳು ಇನ್ವಾಲ್ವ್ ಆಗ್ತಾರೆ ನಿಮ್ಮ ಒಂದು ಬಿಸ್ನೆಸ್ ಇದಕ್ಕೆ. ಸೊ ಆ ಥರ ಒಂದು ಇನ್ವಾಲ್ವ್ ಆಗಿ ಏನಾಗ್ತಾರೆ, ಅಲ್ಲ ಸ್ವಲ್ಪ ದುಡ್ಡು ಕೇಳ್ತಾರೆ ನಿಮಗೆ. ದುಡ್ಡು ಕೊಡಲಿಲ್ಲ ಅಂತಂದರೆ ನಿಮ್ಮನ್ನ ಡಿಲೇ ಮಾಡ್ತೀವಿ, ನಿಮ್ಮ ಪ್ರೊಸೆಸ್ನ ಡಿಲೇ ಮಾಡ್ತೀವಿ ಅಂತಾರಲ್ಲ. ಸೊ ದೋಸ್ ಆರ್ ಕಾಲ್ಡ್ ಬ್ಯೂರೋಕ್ರಾಟ್ಸ್ ಅಂತ ಅಷ್ಟೇ. ಸೊ ಬ್ಯೂರೋಕ್ರಾಟ್ಸ್ ಅಂದರೆ ಬೇರೆ ಅರ್ಥನೇ ಬರುತ್ತೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಸೊ ಏನಿದು ಒಟ್ಟಿನಲ್ಲಿ 1 ಕರೆಕ್ಟ್ ಇದೆ, 2 ಸಬ್ಸಿಡೀಸ್ ಬಗ್ಗೆ ಗೊತ್ತಿಲ್ಲ. ಸಬ್ಸಿಡೀಸ್ ಬಗ್ಗೆ ನಾನು ಹೇಳಲೇ ಇಲ್ಲ. ಆ್ಯಕ್ಟ್ ಇನ್ಕ್ಲೂಡ್ ಸೆಲ್ಫ್ ಸರ್ಟಿಫಿಕೇಷನ್, ಓಕೆ, ಮೆಕಾನಿಸಮ್ ಟು ರೆಡ್ಯೂಸಸ್ ಬ್ಯೂರೋಕ್ರಾಟಿಕ್ ಡಿಲೇಸ್. ಸೊ ಎಷ್ಟು ಜನ ಕರೆಕ್ಟ್ ಅಂತ ಹೇಳ್ತಾರೆ ಸ್ಟೇಟ್ಮೆಂಟ್ 3? ಓಕೆ, ಆನ್ಸರ್ ನೋಡೋಣ ಏನು ಅಂತ. 1 and 3 ಓನ್ಲಿ ಕರೆಕ್ಟಾಗಿದೆ, ಸೆಲ್ಫ್ ಸರ್ಟಿಫಿಕೇಷನ್. ಓಕೆ, ಬಟ್ ನೋಡಿ ಬ್ಯೂರೋಕ್ರಾಟ್ಸ್ ಬಗ್ಗೆ ನಾನು ಮೇಲ್ಗಡೆ ಹೇಳಿಲ್ಲ, ಬಟ್ ನೀವು ಅರ್ಥ ಮಾಡ್ಕೋಬೇಕು. ಆಯಿತಾ? ನಾನು ಎಲ್ಲೂ ಕೂಡ ಈ ಒಂದು ಫೆಸಿಲೇಷನ್ ಆ್ಯಕ್ಟಲ್ಲಿ ಸಬ್ಸಿಡೀಸ್ ಮತ್ತು ಇನ್ಸೆಂಟಿವ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ಇದು ತಪ್ಪಿತ್ತು. 1 and 3 ಕರೆಕ್ಟು. ನೆಕ್ಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ವಾಟ್ ಪೆನಲ್ಟಿ ಆರ್ ಇಂಪೋಸ್ಡ್ ಕೇಳ್ಬೋದು ಇದನ್ನು. ವಾಟ್ ಪೆನಲ್ಟೀಸ್ ಈಸ್ ಇಂಪೋಸ್ಡ್ ಅಂಡರ್ ದ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಆ್ಯಕ್ಟ್ 2020 ಇಫ್ ದ ಅಫಿಷಿಯಲ್ ಡಿಲೇ ಅಪ್ರೂವಲ್. ನಾನು ಹೇಳಿದ ಮೇಲ್ಗಡೆ ಪೆನಾಲ್ಟಿ ಬೀಳುತ್ತೆ ಅಂತ, ಬಟ್ ಎಷ್ಟು ಬೀಳುತ್ತೆ ಅಂತ ಹೇಳಿರಲಿಲ್ಲ. ಬಟ್ ಆನ್ಸರ್ ನೋಡ್ಕೊಳ್ಳಿ. 1 ಲಕ್ಷ ಫೈನ್ ಫಾರ್ ದ ಫಸ್ಟ್ ಅಫೆನ್ಸ್ ಆ್ಯಂಡ್ 2 lakh ಫಾರ್ ಸಬ್ಸಿಕ್ವೆಂಟ್ ಅಫೆನ್ಸ್. ನೋಡಿ 1 ಲಕ್ಷ ಫಸ್ಟ್ ಹಾಕ್ತಾರೆ, 1 ಲಕ್ಷ ಫೈನ್ ಹಾಕಿದ್ರು ಕೂಡ ಅವ್ನು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಮತ್ತೆ 2 ಲಕ್ಷ ಹಾಕ್ತಾರಂತೆ. ಸೊ ಇದನ್ನು ನೋಡ್ಕೊಳ್ಳಿ. 1 ಲಕ್ಷ 2 ಲಕ್ಷ ಅಷ್ಟೇನಿಲ್ಲ. ಸೊ ಮ್ಯಾಚಿಂಗ್ ಕ್ವಶನು ಬಂತು. ಸೆಲ್ಫ್ ಸರ್ಟಿಫಿಕೇಷನ್ ಅಂದರೆ ಏನಪ್ಪ ಎಲ್ಲಿದೆ? ರೆಡ್ಯೂಸ್ ದ ನೀಡ್ ಆಫ್ ಫ್ರೀಕ್ವೆಂಟ್, ಕರೆಕ್ಟಾಗಿದೆ ಅಲ್ವಾ? ಓಕೆ. ಡೀಮ್ಡ್ ಅಪ್ರೂವಲ್ ಅಂದರೆ ಸೊ ಮೇಲ್ಗಡೆ ಮಾಡಿದ್ದೀವಿ, ಅದ್ರ ಬಗ್ಗೆ ಆಟೋಮೆಟಿಕ್ ಅಪ್ರೂವಲ್ ಇದೆ. ಆಟೋಮೆಟಿಕಲ್ ಅಪ್ರೂವಲ್ ಆಗುತ್ತೆ. ಅಕಸ್ಮಾತ್ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಾಗಿ ಅಪ್ರೂವಲ್ ಆಗೋದಕ್ಕೆ ನಾವು ಡೀಮ್ಡ್ ಅಪ್ರೂವಲ್ ಅಂತ ಹೇಳಿ. ಸರಿ. ಅಕ್ನಾಲಜ್ಮೆಂಟ್ ಅಂದ್ರೆ ಏನು? ಅಲೋಸ್ ಅ ಬಿಸ್ನೆಸ್ ಟು ಸ್ಟಾರ್ಟ್ ಆಪರೇಷನ್ ಬಿಫೋರ್ ದ ಫೈನಲ್ ಅಪ್ರೂವಲ್. ಓಕೆ, 1 2 3 ಕರೆಕ್ಟಾಗಿದೆ. ಓಕೆ, ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಹೇಳಿ. The Karnataka Industry Facilitation Act 2002 applies only to large scale industries and excludes small scale industries. ಸೊ ನಾನು ಥರ ಹೇಳಿದ್ನ ಇಲ್ಲ ಅಲ್ವಾ? ಸೊ ಎಲ್ಲ ಇಂಡಸ್ಟ್ರೀಸ್ಗೂ ಇದು ಇನ್ಕ್ಲೂಡ್ ಆಗುತ್ತೆ, ಹಾಗಾಗಿ ಇದು ಫಾಲ್ಸ್. ನೋಡಿ, ದ ಆ್ಯಕ್ಟ್ ಅಪ್ಲೈಸ್ ಟು ಆಲ್ ದ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ಸ್ಮಾಲ್, ಮೀಡಿಯಮ್, ಲಾರ್ಜ್ ಎಂಟರ್ಪ್ರೈಸಸ್. ಸೊ ನೆಕ್ಸ್ಟು ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನು, ಲಾಸ್ಟ್ ಕ್ವಶನು. ಆ್ಯಸ್ ಪರ್ ದ ರೀಸೆಂಟ್ ಅಪ್ಡೇಟ್ 2024, ವಾಟ್ ಸ್ಟೆಪ್ಸ್ ಹ್ಯಾಸ್ ಕರ್ನಾಟಕ ಟೇಕನ್ ಟು ಫರ್ದರ್ ಇಂಪ್ರೂವ್ ಇಂಡಸ್ಟ್ರಿಯಲ್ ಫೆಸಿಲೇಷನ್. ಸೊ ರೀಸೆಂಟಾಗಿ ಏನು ಒಂದಷ್ಟು ಏನದು ಸ್ಟೆಪ್ಸ್ನ ತೊಗೊಂಡಿದೆ ಕರ್ನಾಟಕ ಇಂಡಸ್ಟ್ರಿ ಫೆಸಿಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಅಂತಿದೆ. ಸೊ ಹೇಳಿದರೆ ಇಂಟ್ರೊಡ್ಯೂಸ್ ಅ ಫುಲ್ಲಿ ಡಿಜಿಟಲ್ ಅಪ್ರೂವಲ್ ಸಿಸ್ಟಮ್ ಅಲ್ವಾ? ರೀಸೆಂಟಾಗಿ ಹೇಳಿದೆ, ಕರೆಂಟ್ ಅಫೇರ್ಸಲ್ಲಿ ಹೇಳಿದೆ ನಾನು. ಅಂದರೆ ಫುಲ್ಲಾಗಿ ಡಿಜಿಟಲೈಸ್ ಮಾಡಿಬಿಡಿ. ಅಕಸ್ಮಾತು ಏನಾದ್ರು ಡೌಟ್ ಇತ್ತು ಅಂತಂದರೆ, ಅಕಸ್ಮಾತ್ ಏನಾದರೂ ಅಪ್ಲೈ ಮಾಡಬೇಕು ಅಂದರೆ ಸಬ್ಸಿಡಿ ಅಲ್ಲ, ಏನಾದರೂ ಒಂದು ಡೌಟ್ ಇತ್ತು ಅಥವಾ ಏನೋ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲ ಡಿಜಿಟಲೈಸ್ ಮಾಡಿ, ಅವರು ಆನ್ಲೈನಲ್ಲೇ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಮಾಡಿದ್ರು. ಓಕೆ, ಇದು ಆನ್ಸರ್ ಇಸ್ ಎ, ಕರೆಕ್ಟಾಗಿದೆ. ಸೊ ನೋಡಿ, ಇನ್ನೇನಿದೆ ಮ್ಯಾಂಡೇಟ್ರಿ ಆಗಿ ಇಂಡಸ್ಟ್ರಿಯಲ್ ಇನ್ಸ್ಪೆಕ್ಷನ್ ಮ್ಯಾಂಡೇಟ್ರಿ ಆಗಿ ಏನು ಮಾಡ್ತಾ ಇಲ್ಲ, ಟ್ಯಾಕ್ಸ್ ರೇಟ್ ಇನ್ಕ್ರೀಸ್ ಮಾಡ್ತಾ, ಅದ್ರ ಬಗ್ಗೆ ನಾನು ಹೇಳಲೇ ಇಲ್ಲ. ಇಷ್ಟು ಸ್ಟಾಪ್ ಗ್ರಾಂಟಿಂಗ್ ದ ಅಕ್ನಾಲಜ್ಮೆಂಟ್ ಸರ್ಟಿಫಿಕೇಟ್, ಅದ್ರ ಬಗ್ಗೆ ನಾನು ಹೇಳಲೇ ಇಲ್ಲ. ಸೊ ಆನ್ಸರ್ ಇಸ್ ಎ, ಕರೆಕ್ಟಾಗಿದೆ. ಸೊ ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡ್ತೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, 10 ಸೆಕೆಂಡ್ ಓಡುತ್ತೆ. ನಿಮಗೆ ಟೆಲಿಗ್ರಾಮ್ದು ಆ್ಯಪ್ದು ಒಂದು ಪಾಪಪ್ ಆಗುತ್ತೆ. ಸೊ ಟೆಲಿಗ್ರಾಮ್ ಕೊಟ್ಟರೆ ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ. ಅಕಸ್ಮಾತ್ ನೀವೇನಾದರೂ ಬ್ರೌಸರಲ್ಲಿ ಓಪನ್ ಮಾಡಿದ್ದು ಅಂದರೆ ಅಂದರೆ ಈ ಡೆಸ್ಕ್ಟಾಪಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಬರೋದು. ನೋಡಿ, ಈ ರೀತಿ ಬರುತ್ತೆ ಟೆಲಿಗ್ರಾಮ್ದು. ಸೊ ನೀವು ಅಲ್ಲಿ ಹೋಗಿ ವ್ಯೂ ಟೆಲಿಗ್ರಾಮ್ ಕೊಟ್ಟರೆ ನಿಮ್ಗೆ ಬರುತ್ತೆ, ಆಯಿತಾ? ಸೊ ಓಕೆ, ಅಕಸ್ಮಾತ್ ನೀವು ವೆಬ್ಸೈಟಲ್ಲಿ ನೀವು ಬಂದು ಓದ್ತಾ ಇದ್ದೀರಾ ಅಂತಂದರೆ ಸೊ ಒಂದಷ್ಟು ಆ್ಯಡ್ಸ್ಗಳನ್ನ ಕ್ಲಿಕ್ ಮಾಡ್ರಪ್ಪ ನನಗೋಸ್ಕರ, ಆಯಿತಾ?
ಒಂದು 2-3 ಆ್ಯಡ್ ಕ್ಲಿಕ್ ಮಾಡಿ ಪರ್ ಪರ್ಸನ್ನು ಒಂದು 3 ಆ್ಯಡ್ ಕ್ಲಿಕ್ ಮಾಡ್ಬಿಟ್ಟು ಹೋಗಿ ಸಾಕು, ಆಯಿತಾ. ಸೊ ಏನು ಹೇಳಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ಅಂದರೆ ಇನ್ನೊಂದು ವೀಡಿಯೋ ಬರುತ್ತೆ. ಸೊ ಅಲ್ಲೂ ಕೂಡ ಒಂದಷ್ಟು MCQಸ್ಗಳನ್ನ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಡಿಯಾಗಿರಿ. ನಾಳೆವರೆಗೂ ಒಂದಷ್ಟು 2-3 ವೀಡಿಯೋ ಹಾಕ್ತೀನಿ. ಯಾವುದಿದು ಇಂಪಾರ್ಟೆಂಟು. ಇನ್ನೊಂದು ಇದೆ, ಯಾವುದು ಅಂತಂದರೆ BOT, ಬ್ಯಾಲೆನ್ಸ್ ಆಫ್ ಟ್ರೇಡು ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಒಂದು ವೀಡಿಯೋ ಮಾಡಿ ಒಂದಷ್ಟು MCQ ಸಾಲ್ವ್ ಮಾಡಿಸ್ತೀನಿ. ಇದೇ ರೀತಿ ನೀವೇ ಹೇಳಿ MCQ ಸಾಲ್ವ್ ಮಾಡಿಸ್ಲಾ ಬೇಡವಾ ಅಂತ. ಯಾಕಂತಂದರೆ MCQ ಸಾಲ್ವ್ ಮಾಡಿಸ್ತೀನಿ ಅಂತಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ನೀವು ನೋಡೋರ ಮೇಲೆ ಡಿಪೆಂಡು ಅದಕ್ಕೆ. ಸೊ ನೀವು ಹೇಗೆ ಹೇಳ್ತಾರೋ ಹಾಗೆ ಕಮೆಂಟಲ್ಲಿ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ MCQs ಬೇಕಾ ಬೇಡವಾ ಅಂತ, ಆಯಿತಾ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.